ಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಡವೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಅತ್ತೆ ಹೇಳಿದ್ರು. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು, ಅರ್ಥ ಆಯ್ತಾ? ಒಡವೆ ಅಂತ ಹೇಳ್ತಿದ್ದಾಗೆ ಅದಿತಿ ಮುಖದಲ್ಲಿ ಏನೋ ಬದಲಾವಣೆ ಆಯ್ತು. ಆ ಕ್ಷಣಕ್ಕೆ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಲಕ್ಷ್ಮಿ ಹಬ್ಬದ ಸಿದ್ಧತೆ ಮಾಡ್ಕೋತಾ ಇದ್ವಿ. ಆ ಟೈಮ್ಗೆ ಜಾನಕಿ ಆಂಟಿ ಬಂದ್ರು. ಅವ್ರು ಬಂದಿದ್ದ ಕಾರಣ ಕೇಳೋ ಟೈಮ್ಗೆ ಅಮ್ಮು ಫ್ರೆಂಡ್ ಆಕಾಶ್ ಅವ್ರ ಅಮ್ಮ ಕಾಣೆ ಆಗಿರೋ ವಿಷಯ ಹೇಳ್ದ. ಮನೆ ಗಂಡಸರ್ನ ಎಬ್ಬರಿಸಿ ಅಡಿಗೆ ಮಾಡಕ್ಕೆ ಒಪ್ಸಿದ್ವಿ. ನಳಪಾಕದ ರುಚಿ ಏನು ಅಂತ ನಾನು ತೋರಿಸ್ತೀನಿ. ಇವತ್ತು ಒಗ್ಗರಣೆ ಡಬ್ಬಿ ನಂದೆ. ಊಟಕ್ಕೆ ಕೂರೋಣ ಅನ್ನುವಾಗ ಆಕಾಶ್ ತನ್ನ ತಾಯಿನ ಹುಡುಕೊಡಿ ಅಂತ ಬೇಡ್ಕೊಂಡ. ಆಂಟಿ ಇದನ್ನ ತಗೊಂಡು ನಮ್ಮಮ್ಮ ಹುಡ್ಕೊಡಿ ಆಂಟಿ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮ ಎಲ್ಲೂ ಹೋಗಿಲ್ಲ, ಸಿಗ್ತಾರೆ, ಅಳ್ಬಾರ್ದು, ಸರಿನಾ? ಹಲೋ, ಹೋಟೆಲ್ ಓಪಸ್. ನಾನು ಎಸ್ ಐ ಅಜಯ್ ಮಾತಾಡ್ತಾ ಇದ್ದೀನಿ. ಒಂದು ಟೇಬಲ್ ಬುಕ್ ಮಾಡಬೇಕಾಗಿತ್ತು. ಟೇಬಲ್ ಬುಕ್ ಮಾಡ್ತಿದ್ದಾನ? ಯಾತಕ್ಕಪ್ಪ? ಫುಟ್ಬಾಲ್ ಆಡೋದಕ್ಕೆ ಮಾಡ್ತಾರೆ, ಊಟ ಮಾಡೋದಕ್ಕೆ ರೀ. ನಾಳೆ ಒಂದು 8 ಗಂಟೆಯಿಂದ 9 ಗಂಟೆಗೆ ಬರ್ತೀನಿ. ಒಂದು ಇಂಪಾರ್ಟೆಂಟ್ ಗೆಸ್ಟ್ ಜೊತೆ ಬರ್ತಾ ಇದ್ದೀನಿ. ತುಂಬ ಮಾತಾಡೋದಕ್ಕಿದೆ. ಇಂಪಾರ್ಟೆಂಟ್ ಗೆಸ್ಟಾ? ಯಾರಿರ್ಬೋದು? ಅದೆಲ್ಲ ನಿಮಗೆ ಯಾಕ್ರಿ, ನನಗೆ ತುಂಬ ಬೇಕಾದವರು. ಆಮೇಲೆ ಸ್ವಲ್ಪ ಪ್ರೈವಸಿ ಇದ್ರೆ ಚೆನ್ನಾಗಿರುತ್ತೆ. ಓ, ಅವ್ಳು ಯಾವಳ ಬೆಳದಿಂಗಳ ಬಾಲೆ ಅಂತಿರ್ತಾನಲ್ಲ, ಅವಳೇ ಇರಬೇಕು. ಹಾಗೆ ಟೇಬಲ್ ಸುತ್ತಲೂ ಒಳ್ಳೆ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ. ಅಂದರೆ ಕ್ಯಾಂಡಲ್ಸು, ಒಳ್ಳೆ ಮ್ಯೂಸಿಕ್ಕು, ಮಧ್ಯದಲ್ಲಿ ಒಂದು ಕೇಕು. ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ರೀ. ಅದೆಲ್ಲದ್ರದ್ದು ಸೇರಿಸಿ ಬಿಲ್ ಕೊಡ್ತೀನಿ ರೀ. ಏನು ಪೊಲೀಸ್ ಅಂದರೆ ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತೀವಾ? ಓಕೆ, ಥ್ಯಾಂಕ್ ಯು. ಬೆಳದಿಂಗಳಾಗಿ ಬಾ ದಿವ್ಯಾ, ಬಾ. ಕಾಫಿ ಆಯ್ತಾ? ಆಯ್ತು ಆಯ್ತು. ಏನು ಎಕ್ಸರ್ಸೈಸ್ ಮಾಡ್ತಿದ್ರಾ? ನೀನಂತೂ ಮಾಡಲ್ಲ, ಸೊ ನಿಂದು ಸೇರ್ಸ್ ನಾನು ಮಾಡ್ತಾ ಇದ್ದೆ. ತಮಾಷೆ ತಮಾಷೆ ತಮಾಷೆ. ಏನು ಡಿನ್ನರು ಅಂತ ಏನೋ ಹೇಳ್ತಾ ಇದ್ರಿ? ಡಿನ್ನರ್ರಾ? ಯಾವ ಡಿನ್ನರು? ಈಗ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಟೇಬಲ್ ಬುಕ್ ಮಾಡಿದ್ರಿ? ಓ ಅದಾ? ಹಾಗಾದ್ರೆ ನೀನು ಅವಾಗ್ಲಿಂದ ಇಲ್ಲೇ ಇದೆಯಾ? ಇನ್ನೊಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ದಿವ್ಯಾ? ಪರವಾಗಿಲ್ಲ ಬಿಡು, ಹೇಗಿದ್ರು ನಮ್ಮ ಹುಡುಗಿನೇ. ನಿಮ್ಮ ಹುಡುಗಿನ? ಅಂದ್ರೆ ಇಬ್ರು ಒಂದೇ ಮನೇಲಿ ಇದೀವಲ್ಲ, ಅದಕ್ಕೆ ನಮ್ಮ ಹುಡುಗಿ ಅಂದೆ. ಓ, ಯಾರ ಜೊತೆ ಡಿನ್ನರು? ಅವಳ ಜೊತೆನಾ? ಅವಳ? ಯಾವಳು? ಅದೇ ನಿಮ್ ಬೆಳದಿಂಗಳ ಬಾಲೆ. ಓ, ಗೊತ್ತಾಗೋಯ್ತಾ? ನಿಜಕ್ಕೂ ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ನಿನ್ನ ಮದುವೆ ಆಗೋ ಹುಡುಗ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಅಯ್ಯೋ ನಾನ್ಸೆನ್ಸ್ ಫೆಲೋ, ನೀನೇ ಕಣೋ ಅದೃಷ್ಟವಂತ. ನನಗೆ ಗೊತ್ತು. ನಾನು ಕೂಡ ಅದೃಷ್ಟವಂತ ಅಂತ ನನಗೆ ಗೊತ್ತು ಅಂತ ನಿನಗೆ ಹೇಳಕ್ ಬಂದೆ. ಯಾಕಂದ್ರೆ ನನ್ನ ಬೆಳದಿಂಗಳ ಬಾಲೆ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನಿನ್ ಥರ. ಅದಕ್ಕೆ ಅವಳ ಮೇಲೆ ನನಗೆ ಯಾವಾಗ ಪ್ರೀತಿ ಹುಟ್ಟು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅವಳು ನನಗೋಸ್ಕರ ಎಷ್ಟು ಸರ್ಪ್ರೈಸಸ್ ಕೊಟ್ಟಿದ್ದಾಳೆ ಗೊತ್ತಾ? ನನಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿದ್ದಾಳೆ. ಸ್ಟೇಷನಿಗೆ ಸಿನಿಮಾ ಟಿಕೆಟ್ ಕಳಿಸಿದ್ದಾಳೆ. ಹೊಸ ಟಿ ಶರ್ಟ್ ಕೊಡಿಸಿದ್ದಾಳೆ. ಕ್ಯಾಂಡ್ಲೈಟ್ ಡಿನ್ನರ್ ಕರೆದಿದ್ಲು. ಆದರೆ ನಾನೇ ಗೂಬೆ ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ಕರ್ಕೊಂಡು ಹೋದೆ. ಅವತ್ತು ನಾನು ನಿನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅವತ್ತೇ ಬಂದಿರೋಳು. ನಿಮ್ಮ ಅಜ್ಜಿ ಬಂದಿರೋಳು. ಏನೋ ಬೈದಂಗಿತ್ತು. ಏನಿಲ್ಲ, ನೀವು ಮುಂದುವರಿಸಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಾಳೆ ಕ್ಯಾಂಡ್ಲೈಟ್ ಡಿನ್ನರ್ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ಬೆಳದಿಂಗಳಾಗಿ ಬಾ
ಛೇ, ಇಷ್ಟು ದಿನ ನಾನು ಸುಮ್ಮನಿದ್ದಿದ್ದೆ ತಪ್ಪಾಗೋಯ್ತು. ಇನ್ನು ಸುಮ್ಮನಿದ್ರೆ ನನಗೆ ಲಾಸು. ಹೆಂಗೂ ಅಜಯ್ ಬಾಬಾ ಲವ್ ಮಾಡ್ತಿರೋದು ದೀಪ್ತಿ ಅನ್ನೋ ಹುಡುಗಿನಲ್ಲ, ಅವಳೋ ಬೆಳದಿಂಗಳ ಬಾಲೆ. ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ, ಅವಳು ಯಾವಳು ಅಂತ ಕಂಡು ಹಿಡಿತೀನಿ. ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ. ಆಮೇಲೆ ಬಾವಂಗೆ ಹೇಳ್ತೀನಿ, ಅವಳು ಅಮಾವಾಸ್ಯೆ ಬಾಲೆ, ನಾನೇ ಬೆಳದಿಂಗಳ ಬಾಲೆ ಅಂತ. ಅಕ್ಕ ಅಕ್ಕ, ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್. ಓ, ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ನಾನು ಸ್ಟೇಷನಲ್ಲಿ ವಿಚಾರಿಸಿದೆ ಅಕ್ಕ. ಅವರಮ್ಮ ಮಿಸ್ಸಿಂಗ್ ಆಗಿದ್ದಿದ್ರೆ ಅವ್ರ ಮನೆ ಕಡೆಯವ್ರು ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವಾ? ಆದರೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ. ಪಾಪ ಆ ಮಗು ಮುಖ ನೆನೆಸ್ಕೊಂಡ್ರೆ ಅದು ಹೇಳಿದ ನಿಜ ಅನಿಸ್ತದೆ. ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಸರಿ ಅಕ್ಕ, ಆದರೆ ನಾನೊಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ರಾಖಿ ಕಟ್ಬಿಟ್ಟು ಹೋಗಿ. ಸರಿ. ಎದ್ದೇಳು. ಓ, ನಾನು ಕಟ್ಟಕ್ಕಿಂತ ಮುಂಚೆ ಆಗಲೇ ಪ್ರತಿಭಾ ಅಕ್ಕ ನಂಗೆ ರಾಖಿ ಕಟ್ಬಿಟ್ಟಿದ್ದಾರೆ. ಅದಕ್ಕೇನಂತೆ, ಕಟಕ. ಈ ವರ್ಷ ಎಲ್ಲ ಕೆಲಸದಲ್ಲೂ ಯಶಸ್ಸು ಕಾಣು, ಆಯ್ತಾ? ಸರಿ, ಇದು ನಿಮಗೆ, ಇದು ನಿಮಗೆ. ಸಾರಿ, ನಾನು ತುಂಬ ಬ್ಯುಸಿ ಇದ್ದೆ, ಯಾವ ಗಿಫ್ಟು ತರೋಕ್ಕಾಗಲಿಲ್ಲ. ಇದ್ರಲ್ಲಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ನೀವೇ ತಗೊಳ್ಳಿ. ಓಕೆ? ಇದೇನಿದು, ನನಗೂ ಪ್ರತಿಭಕ್ಕೂ ಇಬ್ರಿಗೂ 2,2 ಸಾವಿರ ಕೊಡ್ತಾ ಇದೆಯಾ? ಅಂದರೆ ನಿನಗೆ ಪ್ರತಿಭಕ್ಕ ನಾನು ಇಬ್ಬರು ಒಂದೇನಾ? ಹಾಗೇನಿಲ್ಲ ಅಕ್ಕ, ನನಗೆ ಪ್ರತಿಭಾ ಅಕ್ಕನೇ 1 ಇಂಚ್ ಜಾಸ್ತಿ. ಅವ್ರ ವಯಸ್ಸಲ್ಲಾಗಲಿ ಗುಣದಲ್ಲಾಗಲಿ ದೊಡ್ಡವರಲ್ವಾ, ಅದಕ್ಕೆ. ಈಗ ಪ್ರತಿಭಾ ಅಕ್ಕನಿಗೆ 5,000 ಕೊಟ್ಟು ನಿಮಗೆ 2,000 ಕೊಟ್ಟಿದ್ದಾರೆ, ನಿಮಗೆ ಬೇಜಾರಾಗ್ತಿತ್ತು ಅಲ್ವಾ? ಅದಕ್ಕೆ ಕೊಡಲಿಲ್ಲ, ಸಮನ ಕೊಟ್ಟೆ. ಓಕೆ. ಯಾಕೋ ಕೆಲವು ವಿಷಯಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಹ್ಯಾಂಡಲ್ ಮಾಡಬೇಕು. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ. ಸರಿ ಬಿಡು, ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಸರಿ ಅಕ್ಕ, ಬಾಯ್. ಬಾಯ್. ದಿವ್ಯಾ, ಏನು ಬಾವಾ? ನಂಗೊಂದು ಹೆಲ್ಪ್ ಮಾಡ್ತೀಯಾ? ನನ್ನಿಂದನಾ? ಅದೇನು ಕೇಳಿ ಬಾವಾ? ಏನಿಲ್ಲ, ನನಗೆ ಈ ರಾಖಿ ಕಟ್ಬಿಡು. ರಾಖಿನಾ? ಹ್ಞೂ ನಾನಾ? ಹ್ಞೂ. ನಿಮ್ಗ? ಹೌದು ದಿವ್ಯಾ. ಏನ್ ದಿವ್ಯಾ ನೀನು ಒಂದು ರಾಖಿ ಕಟ್ಟಾಗಿ ಹಿಂಗೆ ಆಡ್ತೀಯಲ್ಲ? ನಾನೇನೋ ನಿನ್ನ ಹತ್ರ ಬಂದ್ಬಿಟ್ಟು ನನ್ನ ಕೈಲಿ ತಾಳಿ ಕಟ್ಟಿಸ್ಕೋ ಅಂತ ಕೇಳ್ತಿದ್ದೀನಿ ನನ್ನ ಹತ್ರ. ಅಯ್ಯೋ ದಡ್ಡ, ನಿನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಾ ಇದ್ರೆ ರಾಖಿ ಕಟ್ಟಿಸ್ಕೊಳಕ್ ಬಂದಿದ್ಯಾ? ಏನ್ ದಿವ್ಯಾ ನೀನು ಒಂದು ರಾಖಿ ಕಟ್ಟಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಅದು 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 ಹೇಗೆ ಕಟ್ಟಕ್ಕಾಗತ್ತೆ? ರಾಖಿ ಕಟ್ಟೋದು ಅಣ್ಣ ತಮ್ಮಂದಿರಿಗೆ ಮಾತ್ರ ತಾನೆ. ಏನ್ ದಿವ್ಯಾ ನೀನು, ನಾನು ನಿಮ್ಮಲ್ಲಿ ಎಷ್ಟು ದಿನದಿಂದ ಇದ್ದೀನಿ. ಪ್ರಶಾಂತ್ ಅಣ್ಣ, ಜಯಂತ್ ಅಂತಾರ. ತಮಾಷೆ ತಮಾಷೆ ತಮಾಷೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ, ಅವರೇ ಬೇರೆ ನೀವೇ ಬೇರೆ. ಹೆಂಗೆ ಹೆಂಗೆ ಅಂದ್ರೆ ಹಂಗೆ. ಏನ್ ದಿವ್ಯಾ ನೀನು, ಪ್ರತಿಭಾ ಅಕ್ಕ ಕಟ್ಟಿದ ರಾಖಿ ಇದು ಅಕಸ್ಮಾತಾಗಿ ಬಿಚ್ಚೋಯ್ತು. ಈಗ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ರಾಖಿ ಕಟ್ಟಿ ಅಂತ ಕೇಳೋಕ್ಕಾಗತ್ತಾ? ಅದಕ್ಕೆ ಏನು ಮಾಡೋದು ಅಂತ ನಡ್ಕೊ ಬರ್ಬೇಕಾದ್ರೆ ನೀನು ಕಾಣಿಸ್ದೆ, ಅದಕ್ಕೆ ರಾಖಿ ಕಟ್ಟು ಅಂತ ಕೇಳಿದೆ. ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ತಾನೆ. ಈಗ ನಮ್ಸಿ ಮೋಸ ಮಾಡ್ತಿದ್ಯಾ? ರಾಖಿ ಮೋಸ? ಕಾಲ್ ಬರ್ತಿದೆ ಬಾಬಾ. ಹಲೋ, ಹೇಳ. ಏಯ್ ಸುಳ್ಳು ಹೇಳ್ತೀಯಾ? ಏಯ್ ನಿಂತ್ಕೋ. ನೀನು ಇದನ್ನ ಕಟ್ಟಲ್ಲ ಅಂತ ನನಗೆ ಗೊತ್ತು.
ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಅಂತ ನಿನಗೆ ತುಂಬ ಆಸೆ ಇದೆ. ನನಗೂ ಕಾತರ ಇದೆ. ಅದಕ್ಕೂ ಮುಂಚೆ ಇವೆಲ್ಲ ಇರಲಿ. ಪ್ರೈವೇಟ್ ಡಿಟೆಕ್ಟಿವ್. ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ಡಿಟೆಕ್ಟಿವ್ ಅಂದರೆ ಏನು ಮಾಡ್ತಾರೆ? ಪತ್ತೆ ಮಾಡ್ತಾರೆ. ನಿಮ್ಮ ಹೆಂಡತಿನ ಪತ್ತೆ ಮಾಡಕ್ಕೆ ಬಂದಿದ್ದೀನಿ. ಏನು ಪತ್ತೆ ಮಾಡೋದಕ್ಕ? ಅದರಲ್ಲಿ ಪತ್ತೆ ಮಾಡುವಂಥದ್ದೇನಿದೆ? ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ, ಮನೇಲೂ ಇಲ್ವಂತೆ. ವಾಟ್ ನಾನ್ಸೆನ್ಸ್! ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್ ನಮ್ಮಮ್ಮ ಕಾಣಿಸ್ತಿಲ್ಲ, ಹುಡ್ಕೊಡಿ ಅಂತ ನಮ್ಮ ಮನೆಗೆ ಬಂದು ಕೇಳ್ಕೊಂಡ. ಹೌದೇನೋ ಆಕಾಶ್? ನೀವ್ಯಾಕ್ರಿ ಹೋಗಕ್ಕೆ ಬಿಟ್ರಿ ಅವ್ರನ್ನ? ಸರ್ ಯಾವಾಗ ಹೋದ್ರೂ ಗೊತ್ತಿಲ್ಲ ಸರ್. ನಾನು ಡ್ಯೂಟಿಗೆ ಬರೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟಿರ್ಬೇಕು. ನಾನು ಇದ್ದಿದ್ರೆ ಅದಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ ಸರ್. ಗೊತ್ತಿದ್ರೆ ಮುಂಚೆನೇ ಇನ್ಫಾರ್ಮ್ ಮಾಡ್ತಾ ಇದ್ದೆ ನಿಮಗೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? ನಿಮ್ಮ ಹೆಂಡತಿ ಲಕ್ಷ್ಮಿಯಲ್ಲಿ? ನಿಮಗೆ ಉತ್ತರ ಕೊಡೋಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ನನ್ನ ತಮ್ಮ SI ಕರೀಲಾ? ನೋ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳಷ್ಟೆ. ಯಾಕೆ? ಏನ್ರಿ ಹಾಕಿ ಕೇಳ್ತೀರಾ? ಶ್ರಾವಣ ಮಾಸ, ವಾರಕ್ಕೊಂದು ಹಬ್ಬ. ಅವ್ರ ಅಪ್ಪನ ಮನೆಗೆ ಹೋಗಿರ್ಬೇಕು. ಅಪ್ಪನ ಮನೆಗೆ ಹೋಗೋಕ್ಕೆ ಏನು ಕಾರಣ ಬೇಕಾ? ಸುಳ್ಳು ಹೇಳ್ತಿದ್ದೀರಾ ನೀವು. ಒಬ್ಬನೇ ಮಗ, ಯಾವ ತಾಯಿನೂ ಮಗನ ಬಿಟ್ಟು ತವ್ರಿಗೆ ಹಬ್ಬಕ್ಕೆ ಹೋಗಲ್ಲ. ಏನೀಗ ಏನು ಮಾಡ್ಬೇಕು ನಾನು? ನಿಮ್ಮ ಹೆಂಡತಿ ನಂಬರ್ಗೆ ಕಾಲ್ ಮಾಡಿ. 5 ದಿನದಿಂದ ನಾನು ಕಾಲ್ ಮಾಡ್ತಾನೇ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬೇಕಾದ್ರೆ ನೀವೇ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಮತ್ತೊಮ್ಮೆ ಪ್ರಯತ್ನಿಸಿ. ನನ್ನ ಮೇಲೆ ಕೋಪ ಮಾಡಿಕೊಂಡು ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳ್ತಾ ಕೂತಿರ್ಬೇಕು. ಆ್ಯಕ್ಚುಲಿ ಒಂದು ಹೋಟೆಲ್ ನಡೆಸ್ತಾಳೆ. ಈಗ ಪದೇ ಪದೇ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬಿಸ್ನೆಸ್ ಏನಾಗಬೇಡ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಅವಳಿಗೆ. ಹೆಂಡತಿ ಕಾಲ್ ಸಿಗ್ತಿಲ್ಲ ಅನ್ನೋ ಆತಂಕಕ್ಕಿಂತ ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋ ಯೋಚನೆನೇ ಜಾಸ್ತಿ ಇದೆ ನಿಮಗೆ. ಸಾರಿ, ಐ ಡಿಡ್ಂಟ್ ಗೆಟ್ ಯು. ನಿಮ್ಮ ಮಾವವ್ರ ನಂಬರ್ಗೆ ಟ್ರೈ ಮಾಡಿದ್ರಾ? ಪ್ರತಿ ಸರಿ ಮುನ್ಸ್ಕೊಂಡು ಹೋದಾಗಲೂ ಅವರಾಗೆ ಫೋನ್ ಮಾಡೋರು. ಈ ಸತಿ ಅವರು ಕೂಡ ಕಾಲ್ ಮಾಡಿಲ್ಲ. ಬಹುಶಃ ಕಂಪ್ಲೇಂಟ್ ಲಿಸ್ಟ್ ಅಷ್ಟು ಉದ್ದ ಇರಬೇಕು. ನಾನಾಗೆ ಕಾಲ್ ಮಾಡೋಕ್ಕೂ ಹೋಗಲ್ಲ. ಯಾವಾಗ ಬರ್ತಾಳೋ ಬರಲಿ. ನಿಮ್ಮ ಮಾವವ್ರ ನಂಬರ್ ಕೊಡ್ತೀರಾ? ತಗೊಳ್ಳಿ. 31 25 76 81 90. The subscriber cannot be reached at the moment. Please try again later. ನಾಟ್ ರೀಚಬಲ್ ಅಂತ ಬರ್ತಿದೆ. ನೀವೇನು ಕೆಲಸ ಮಾಡ್ತಿರೋದು ಸರ್? PWDಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್. ನಿಮಗೂ ನಿಮ್ಮ ಹೆಂಡತಿ ಲಕ್ಷ್ಮಿ ಅವ್ರಿಗೂ ಯಾವಾಗಲೂ ಜಗಳ ಅಂತ ಸುದ್ದಿ ಕೇಳಿದೆ. ನೋಡಿ, ನೀವು ನನ್ನ ಪರ್ಸ್ನಲ್ ವಿಚಾರ ಎಲ್ಲ ಕೇಳೋ ಹಾಗಿಲ್ಲ. ಸಾರಿ, ನೀವು ಬೌಂಡ್ರಿಗೆ ಇಳ್ದಾಯ್ತು. ಈಗ ಆಟ ಆಡಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ
ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಆಗ್ತಿತ್ತು. ಸಂಸಾರ ಅಂದಮೇಲೆ ಜಗಳ ಇರಲ್ವಾ? ಅದರಲ್ಲೂ ನನ್ನ ಹೆಂಡತಿಗೆ ಹೋಟೆಲ್ ಓನರು ಅನ್ನೋ ಗರ್ವ ಬೇರೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಆಡ್ತಾ ಇದ್ದು, ಪದೇ ಪದೇ ಹೋಗಿ ತನ್ನ ತಂದೆ ಮನೇಲಿ ಕೂತ್ಕೊಳ್ತಾ ಇದ್ದೆ. ಈ ಸತಿನೂ ಹೀಗೆ ಏನೋ ಮಾಡಿರ್ತಾಳೆ. ಸುಮ್ಮನೆ ನನ್ನ ಮಗನ ಮಾತು ಕೇಳ್ಕೊಂಡು ಬರಕ್ಕೆ ಹೋದೆ. ನನಗೆ ಸ್ವಲ್ಪ ಕೆಲಸ ಇದೆ, ಡೋಂಟ್ ಮೈಂಡ್. ಹೋಗ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮಾವನವ್ರ ಮನೆ ಅಡ್ರೆಸ್ ಕೊಡ್ತೀರಾ? ವಿಜಯನಗರ್ ಮಾರುತಿ ಬಂಡೆ ಹತ್ರ 6th ಮೈನ್. ಅಲ್ಲಿಗೆ ಹೋಗಿ ಗಂಗಾಧರ್ ಅವ್ರ ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಥ್ಯಾಂಕ್ ಯು. ಹಾಂ, ಸರಿ, ನಾನು ಈಗಲೇ ಹೊಡ್ತೀನಿ. ಆನ್ ದ ವೇ ಪಿಕ್ ಮಾಡ್ತೀನಿ. ಓಕೆ, ಬಾಯ್. ಒಂದು ನಿಮಿಷ. ಬಿಚ್ಚ ಹೋಗಿರೋ ರಾಕೆಟ್ ಯಾರು ಕಟ್ಟಿದ್ದು? ನೀನು ಕಟ್ಟಲ್ಲ ಅಂದರೆ ಬೇರೆ ಯಾರು ಕಟ್ಟಲ್ವಾ? ದೀಪ ಕಟ್ಟಿದ್ಲು. ಓ, ಸರಿ, ನಂಗೆ ಟೈಮ್ ಆಯಿತು, ಬರ್ತೀನಿ. ಬನ್ನಿ. ಎಲ್ಲಿಗೆ? ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀನಿ. ನೀವೆಲ್ಲಿಗೆ? ನಾನು ನನ್ನ ಬೆಳದಿಂಗಳ ಬಾಲೆನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬೆಳದಿಂಗಳ ಬಾಲೆನ ಮೀಟ್ ಮಾಡೋದು ನಾಳೆ, ಟೇಬಲ್ ಬುಕ್ ಮಾಡಿರೋದು ನಾಳೆ, ಅದು ನನಗೆ ಚೆನ್ನಾಗಿ ಗೊತ್ತು. ಕರೆಕ್ಟು. ನಾನು ಬುಕ್ ಮಾಡಿರೋದು ನಾಳೆಗೆ, ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ಅವಳು ಯಾವಾಗಲೂ ಸರ್ಪ್ರೈಸಸ್ ಕೊಡ್ತಾನೆ ಇರ್ತಾಳೆ. ಅವಳು ಬುಕ್ ಮಾಡಿರೋದು ಇವತ್ತು ಡೇ ಲೈಟ್ ಲಂಚಿಗೆ. ಓ, ಅದೇ ಹೋಟ್ಲಾ? ಅಯ್ಯೋ, ತಮಾಷೆ ತಮಾಷೆ ತಮಾಷೆ, ನಾನ್ ಸೆನ್ಸ್. ಇಬ್ರು ಒಂದೇ ಹೋಟ್ಲ್ ಬುಕ್ ಮಾಡೋಕ್ಕಾಗತ್ತಾ? ನಾನು ಬುಕ್ ಮಾಡಿರೋ ಹೋಟ್ಲೆ ಬೇರೆ, ಅವಳು ಬುಕ್ ಮಾಡಿರೋ ಹೋಟ್ಲೆ ಬೇರೆ. ಆದರೆ ಆ ಹೋಟ್ಲು ಯಾವುದು ಅಂತ ನಿನಗೆ ಹೇಳ. ತಮಾಷೆ ತಮಾಷೆ ತಮಾಷೆ, ಬೇಕಾಗಿಲ್ಲ. ಬೇಡ ಬಿಡು, ಬಾಯ್. Love me or hate me, kiss me, me. Oh darling, please do something to me. ಹೇಳಲ್ವಾ? ಮಾಡ್ತೀನಿ. ಆಕಾಶ್, ಇದು ನನ್ನ ಕಡೆಯಿಂದ ತಗೋ. ನನಗಿದೆಲ್ಲ ಬೇಡ, ನನಗೆ ಅಮ್ಮ ಬೇಕು. ಇದು ಅಮ್ಮ ಕೊಡ್ಸಿದ ಪಿಗ್ಗಿ ಬ್ಯಾಂಕ್ ಅಲ್ಲ, ಸೊ ಜೋಪಾನವಾಗಿಟ್ಕೊ, ಅಮ್ಮನೂ ಸಿಗ್ತಾರೆ, ಸರಿನಾ? ಬರ್ತೀನಿ ಸರ್. ಮೇಡಮ್, ನನಗೆ ಆ ಮನೆ ಗೊತ್ತು, ತೋರಿಸ್ಲಾ? ದೇವರಾಜ್,